ಕನ್ನಡ ವ್ಯಾಕರಣ, ಕನ್ನಡ ಗ್ರಾಮರ್ ಇನ್ ಸಿಂಪಲ್. ವಿಷಯ 2. ನಾಮಪದ ಮತ್ತು ವಿಧಗಳು. ನಾಮಪದ ಎಂದರೆ ಹೆಸರನ್ನು ಸೂಚಿಸುವ ಪದಗಳು. ಉದಾಹರಣೆ: ಕೃಷ್ಣ, ಬೆಂಗಳೂರು, ಮೈಸೂರು, ಹುಲಿ, ದೋಸೆ ಇತ್ಯಾದಿ. ವಿಧಗಳು. ನಾಮಪದಗಳಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥಕ ನಾಮ. ರೂಢನಾಮ ಯಾವುದರ ಹೆಸರನ್ನು ತಿಳಿಸದೆ ರೂಢಿಯಿಂದ ಬಂದ ನಾಮಪದಗಳು. ಉದಾಹರಣೆ: ಶಾಲೆ, ಊರು, ಮನೆ, ಕೆಲಸ, ಹುಡುಗ, ಹುಡುಗಿ, ಕಾಡು ಇತ್ಯಾದಿ. ಇದ್ಯಾವುದ್ರಲ್ಲೂ ಯಾವ ಹೆಸರು ಅನ್ನೋದಿಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಯಾವುದರ ಹೆಸರು ಇಲ್ಲ. ಯಾವುದಾದರೂ ಶಾಲೆ ಆಗಿರಬಹುದು, ಯಾವುದಾದರೂ ಊರಾಗಿರಬಹುದು. ಆದ್ದರಿಂದ ಇದು ರೂಢನಾಮ. ನೆಕ್ಸ್ಟ್, ಅಂಕಿತನಾಮ. ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿಯ ಅಥವಾ ಇನ್ಯಾವುದರದೋ ಹೆಸರನ್ನು ತಿಳಿಸುವ ಪದಗಳು. ಉದಾಹರಣೆ: ರಮೇಶ, ಮೈಸೂರು, ಸಿಂಹ ಇತ್ಯಾದಿ. ನೆಕ್ಸ್ಟ್, ಅನ್ವರ್ಥಕ ನಾಮ. ಹೆಸರಿನ ಬದಲಾಗಿ ಅವರ ಸ್ವಭಾವ, ಗುಣ ಅಥವಾ ಕೆಲಸದ ಸಲುವಾಗಿ ಬಳಸುವ ಪದಗಳು. ಉದಾಹರಣೆ: ಡಾಕ್ಟರ್, ಶಿಕ್ಷಕ, ಕಿವುಡ, ಕುರುಡ ಇತ್ಯಾದಿ. ಅವನಿಗೆ ಹೆಸರಿದ್ದರೂ ಅವನ ಕೆಲಸದ ಅನುಗುಣವಾಗಿ ಕರೆಯುವ ಪದಗಳು.